ಹಲೋ ಸೌಂಡ್ ಬಾಕ್ಸ್ ಮ್ಯಾನ್ ಇತ್ತಾರ ತಳಗಿಳಿದಪ್ಪ ತಳ ನಿತ್ರ ನಾಟಕ ಕಾಣದ ದಯಾಳವಾದ ಪರಿವೇಶನ ನಮ್ಮ ಕಷ್ಟ ನಷ್ಟ ಇದು ನಿಮಗೆ ತಿಳಿಯದಿಲ್ಲದೆ ತಂದೆ ಅಥವಾ ತಿಳಿದ್ರು ಕೂಡ ನೋಡಿದ್ರು ನೋಡ್ದ ಹಾಗೆ ಕಣ್ಣು ಮುಚ್ಚಿಕೊಂಡು ಕೂತಿದೆ. ನನ್ನೆಣ್ಣೆಯ ಕಷ್ಟವನ್ನ ನನ್ನಿಂದ ನೋಡಲಾಗ್ತಾ ಇಲ್ಲಪ್ಪ, ಆಗ್ತಾ ಇಲ್ಲ. ಹಗಲು ಇರುಳು ಇಲ್ಲದೆ ಅವನು ನನಗಾಗಿ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನೆ. ಅವನು ಪಡುವ ಕಷ್ಟವನ್ನು ನೋಡಿದ್ರೆ ನನ್ನ ಕರುಣೆ ಕಿತ್ತು ಬಂದಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯನ್ನು ಕರೆದುಕೊಂಡ ತಪ್ಪಲೆಗಳು ನಾನು. ಆವಾಗಿಂದ ನನ್ನನ್ನು ಅದೆಷ್ಟೊಂದು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾನೆ. ಈಗ ನನ್ನಣ್ಣ ಒಬ್ಬಂಟಿಯಾಗಿದ್ರೆ
ಒಬ್ಬನೇ ಅದು ಹೇಗೋ ಜೀವನವನ್ನು ಸಾಗಿಸ್ತಾ ಇದ್ದ. ಆದ್ರೆ ಈ ತಂಗಿಗಾಗಿ ಈ ತಂಗಿಯ ಹುಟ್ಟಿಯನ್ನು ತುಂಬಿಸ್ಬೇಕು ಅಂತ ಹಗಲು ರಾತ್ರಿ ಇಡದೆ ಅವನು ಎಷ್ಟೊಂದು ದುಡಿತಾ ಇದ್ದಾನೆ. ಹೀಗಾದ್ರೂ ಮಾಡಿ ಈ ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡಿ ನಮಗೂ ಕೂಡ ಸುಖದ ದಾರಿಯನ್ನು ತೋರಿಸ. ನಿನಗೆ ಎಡೆ ಮಾಡಬೇಕೆಂದ್ರೆ ಮನೆಯಲ್ಲಿ ಏನೂ ಇಲ್ಲ. ಅದಕ್ಕಾಗಿ ನಿನಗೆ ನಾನು ಕಂಚಿಯನ್ನು ಮಾಡುತ್ತಿದ್ದೇನೆ. ಅದೇ ನೈವೇದ್ಯವನ್ನು ಸ್ವೀಕರಿಸಿ ನಮ್ಮ ಬಾಳನ್ನು ಉತ್ತರಿಸು ತಂದೆ, ಉತ್ತರಿಸು. ಈಗ ಬಂದಿಲ್ಲ ಯಾಕಂದ್ರೆ 3 ದಿನದಿಂದ ಮನೆಗೆ ಬಂದಿಲ್ಲ. ನಿನ್ನ ದಾರಿಯಿಂದ ನಾನು ಇದಷ್ಟು ಕಾದಿಕೊಟ್ಟ. ಅಡ್ಡ ಯಾಕಂಡ ಈ ತಂಗಿಯನ್ನ ನೀನು ಮರೆತು ಬಿಟ್ಟಿಯ. ನೀನೇನಾದ್ರೂ ಮರ್ತಿದ್ದು ನಿಜವಾದ್ರೆ ಈ ನಿನ್ನ ತಂಗಿ ಖಂಡಿತವಾಗ್ಲೂ ಬದುಕುವುದಿಲ್ಲ ಅಡ್ಡ, ಬದುಕುವುದಿಲ್ಲ. ನನ್ನನ್ನು ಕ್ಷಮಿಸಿ ತಂಗಿ. ನಿನಗೆ ಸಮಯಕ್ಕೆ ಸರಿಯಾಗಿ 3 ಹೊತ್ತು ಅನ್ನ ದೊರಕಿಸಿಕೊಡಲಾರದಷ್ಟು ಪಾಪಿಯನ್ನು ನನ್ನನ್ನು ಕ್ಷಮಿಸಮ್ಮ. ತಂಗಿ, ನಿನಗೆ ಸಮಯಕ್ಕೆ ಸರಿಯಾಗಿ ಅನ್ನ ದೊರಕಿಸಿಕೊಡಲಾರದಷ್ಟು ಪಾಪಿಯಮ್ಮ ಇಲ್ಲಿ ನನ್ನ ತಂಗಿ. ಆ ಸೌಕರ್ಯನ ಮನೆಯಲ್ಲಿ ಈಗ 3 ದಿನ ಕೆಲಸ ಮಾಡಿ ಆ ಹಣದಿಂದ ಈ ಸೀರೆಯನ್ನು ತಂದಿರುವೆ, ತೆಗೆದುಕೊಳ್ಳಮ್ಮ. ಇಷ್ಟೊಂದು ಬೆಲೆ ಮಾಡುವ ಸೀರೆಯನ್ನ ಯಾಕನ್ನ ತೆರೆದಿಟ್ಟಿದೆ. ನಾಳೆ ಮುಂದೆ ಯುಗಾದಿ ಹಬ್ಬ, ಎಲ್ಲರ ಮನೆಯಲ್ಲಿ ಸಿಹಿ ಊಟ ಮಾಡಿದ್ರೆ ನಾವೆಲ್ಲ ಅವರನ್ನು ನೋಡ್ತಾ ಕುಳಿತು ಬಿಟ್ಟಿದ್ದೀವಿ. ಬಡತನವೆಂಬ ಭೂತ ನಮ್ಮನ್ನು ಕಾಡುತ್ತಿದೆ ಎಂದು ನಾವು ಗಟ್ಟಿನಾಗಿ ಇರುವುದಕ್ಕೆ ಆಗುವುದಿಲ್ಲಮ್ಮ. ಊರಲ್ಲಿ ಎಲ್ಲ ಕತ್ತಿಂಗರ ಹೊಸ ಸಿಗರೇಟು ಮೆಲೀತಿರುವಾಗ ಅದರಂತೆ ನೀನು ಹೊಸ ಸಿಗರೇಟು ಮೆಲಿಯಬೇಕು. ಅದನ್ನು ಕಂಡು ನೀನು ಸಂತೋಷ ಪಡಬೇಕಮ್ಮ. ಅದನ್ನು ನೀನು ಬೆಳೆದು ನಿಂತ ಹೆಣ್ಣು, ಮದುವೆಯಾಗಿ ಗಂಡ ಮನೆ ಸೇರಬೇಕಾಗಿದ್ದ ನನ್ನ ತಂಗಿ ಈ ಹಡಕು ಬಟ್ಟೆ ಇರುವುದನ್ನು ಕಂಡು ನನ್ನ ಕರು ಕೂಡಂತಿದೆಯಮ್ಮ. ಈ ದಿನ ನಿನ್ನನ್ನು ನೋಡುವವರಿದ್ದಾರೆ. ಬೇಗ ಹೊಸ ಸೀರೆ ಉಟ್ಟು ರೆಡಿಯಾಗಿ ಬಾ. ಯಾಕಂದ್ರೆ ಏನು ತಂಗಿ ನಿನಗೆ ಇಷ್ಟು ಬೇಗ ಭಾರವಾಗ್ಬಿಟ್ಲ ಅಣ್ಣ? ಹೆಣ್ಣು ಹೆತ್ತ ಮನೆಗೆ ಎಂದು ಭಾರವಲ್ಲಮ್ಮ. ಹೆಣ್ಣು ಹೆತ್ತ ಮನೆಯಲ್ಲಿ ಬಹಳ ಜನಗಳು ಇದ್ದರೆ ಈ ಸಮಾಜದ ಜನ ನಮ್ಮ ಬಗ್ಗೆ ಕೀಳಾಗಿ ಮಾತನಾಡುತ್ತಾರಮ್ಮ. ಇಬ್ಬೊಬ್ಬ ತಂಗಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಲಾಗದ ಮುರುಕ ಎಂದು ಹೋದ ಬಾರದಿರಲಿ ಎಂದೇ ನಾ ಈ ನಿರ್ಧಾರ ತೆಗೆದುಕೊಂಡಿರುವಮ್ಮ. ಆದರೆ ನೀವು ನನ್ನನ್ನು ತಪ್ಪಾಗಿ ತೆಗೆದುಕೊಂಡಿರುವಮ್ಮ. ಅಣ್ಣ ಯಾಕಣ್ಣ ಇಂಥ ಮಾತನ್ನು ಮಾತಾಡ್ತೀವಿ? ನಾವು ಬಡವರಾಗಿ ಹುಟ್ಟಿದ್ದೀತಪ್ಪ, ಅಷ್ಟೇ ಅಲ್ಲದೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟು ಮದುವೆ ಆಗುವುದರಲ್ಲಿ ಯಾವ ಲಾಭ ಇರಲಿಲ್ಲ. ಮನುಷ್ಯನಾಗಿ ಹುಟ್ಟಿದ್ದೇನೆ, ಕಷ್ಟ ನಷ್ಟಗಳು ಬರುವುದು ಸಹಜ. ಅದೆಲ್ಲ ನಮ್ಮಂತವರ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಅಂತ ತಿಳಿದುಕೊಳ್ಳಬೇಕು. ಬಡವರ ಮನೆಯಲ್ಲಿ ಬಹಳಷ್ಟು ದಿನ ಹೆಣ್ಣು ಉಳಿದುಕೊಂಡ್ರೆ ಆ ಹೆಣ್ಣಿಗೆ ಸಮಾಜ ಕೀಳಾಗಿ ನೀಡುತ್ತೆ. ಅದು ಶ್ರೀಮಂತರ ಮನೆಯಲ್ಲಿ ಒಂದು ಹೆಣ್ಣು ಬಹಳ ದಿನ ಉಳಿದುಕೊಂಡ್ರೆ ಆ ಹೆಣ್ಣಿನ ಒಬ್ಬರಿಗೆ ಮೇಲೆ ಕುಳಿಸುತ್ತೆ ಈ ಸಮಾಜ. ಅಂದರೆ ಅವರು ಕೇಳಿದಷ್ಟು ವರದಕ್ಷಿಣೆ ಕೊಡೋದಕ್ಕೆ ಆ ಶಕ್ತಿ ನಿನ್ನ ಹತ್ರ ಇದೆಯೇನ? ವರದಕ್ಷಿಣೆ ಕೊಡುವ ಶಕ್ತಿ ನನ್ನಲ್ಲಿ ಇಲ್ಲದಿದ್ದರು ನಿನ್ನ ಕೊಟ್ಟ ಮನೆಯಲ್ಲಿ ಹಾಳಾಗಿ ದುಡಿದಾದರೂ ತೀರ್ಸಿ ಮಕ್ತನಾಗಿ ಬರುವ ತಂಗಿ. ಈಗ ನಿನ್ನ ನೋಡ ಬರುವವರು ಶ್ರೀಮಂತ ಮನೆಯವರು ಅವರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಆ ಮನೆಯಲ್ಲಿ ನಿನ್ನನ್ನು ಸುಖದಿಂದ ಇಡುವ ಯೋಗ್ಯತೆ ನನಗಿಲ್ಲಮ್ಮ. ಇದ್ದೊಬ್ಬ ತಂಗಿಯನ್ನು ಮನೆತನಕ್ಕೆ ಕೊಟ್ಟು ಅವಳನ್ನು ಸುಖದಿಂದ ಇಡುವ ಯೋಗ್ಯತೆ ನನಗಿಲ್ಲಮ್ಮ. ನೊಂದುಕೋಬೇಡ, ನೊಂದು ಮಾಡಿಲ್ಲ ನೋಡಿ. ನೀನು ಬೀದಿಯಲ್ಲಿ ತಿರುಗುವಂತ ತಿರುಗು ನನ್ನ ಕರೆದುಕೊಡಬೇಕು. ಇವಳನ್ನ ಮದುವೆಯಾಗಿ ಸಂಸಾರ ಮಾಡುವಂತಿದ್ರೆ ನಾನು ಕಣ್ಣು ಮುಚ್ಚಿಕೊಂಡು ಒಂದು ಮಾತು ಕೂಡ ಹೇಳಿದೆ. ನಾನು ಅವ್ರ ಜೊತೆ ಮದುವೆ ಆಗೋದಕ್ಕೆ ಸದಾ ಸಿದ್ಧನಾಗಿದ್ದೇನೆ. ನನಗೆ ಗೊತ್ತಮ್ಮ, ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂಗಿ ನನ್ನ ಮಾತನ್ನು ಯಾವತ್ತೂ ಮೀರುವುದಿಲ್ಲ ಎಂದು. ಯಾಕೆ ಮಾತಂದಿರು? ನಾನೇನಾದರೂ ತಪ್ಪು ಮಾತನಾಡಿದ್ದೇನೆ? ಇಲ್ಲ, ಹಾಗೆ ನನ್ನನ್ನು ಹುಟ್ಟಿಸಬಾರ್ದಾಗಿದ್ದಾನೆ. ನಾನು ಹುಟ್ಟಿದ್ದಾನೆ, ನಾನು ನಿನಗೆ ಭಾರವಾಗಿ ಬಿಟ್ಟೆ, ನಾನು ನಿನಗೆ ಭಾರವಾಗಿ ಬಿಟ್ಟೆ. ಎಂತ ಮಾತು ಹೇಳಿವೆ ತಂಗಿ. ಈ ತಾಯಿ ನನಗೆ ಜನ್ಮ ನೀಡುವಾಗ ಗಂಡು ಎಂದು ಜನ್ಮ ಕೊಟ್ಟಿದ್ದಾಳಮ್ಮ. ಗಂಡ ಸಾಗಿ ಹೊತ್ತು ನಿನಗೆ 3 ಹೊತ್ತು ಅನ್ನ ಹಾಕಲಾರದಷ್ಟು ರಣ ಹಿಡಿಯಲ್ಲ ಮಾಯಿ. ನಿನ್ನ ಅನ್ನ ಹಾಕಲಾರದೆ ಕತ್ತು ಹೆಚ್ಚಿಗೆ ಹಾಕುವಷ್ಟು ಕಟುಕನಲ್ಲ ಮಾಯಿ ಗಿರೀಶ. ನನಗೆ ಜೀವನದಲ್ಲಿ ಬಡತನ ಬಂದಿರಬಹುದು, ಆದರೆ ಈ ಶಕ್ತಿಗೆಂದು ಬಡತನ ಬಂದಿಲ್ಲಮ್ಮ. ಇಲ್ಲ, ನಾನು ನಿನಗೆ ಹಾಗೆ ತಿಳಿದಿಲ್ಲ. ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡಂತ ನನ್ನ ದೃಷ್ಟಿ ಹುಟ್ಟಿದಾನೆ. ಅಲ್ಲ, ತಂದೆ ತಾಯಿ ಹೊರಬೇಕಾದ ಭಾರವನ್ನ ನೀನು ಹೊತ್ತುಕೊಂಡು ತಿರುಗ್ತಾ ಇದೆಯಲ್ಲ, ಅದಕ್ಕಾಗಿ ಆ ಮಾತನ್ನು ಹೇಳಿದೆ ಅಷ್ಟೇ.
ಹೆತ್ತವರ ಪಾಲಿಗೆ ನತದೃಷ್ಟಿ ನೀನು ಆದರೆ ಈ ಗಿರೀಶನ ಪಾಲಿಗೆ ನೀನೇ ಅದೃಷ್ಟವಂತೆ. ನಿನ್ನಂತ ಸಹೋದರಿಯನ್ನು ಪಡೆದ ನಾನೇ ಭಾಗ್ಯವಂತ. ಒಂದು ವೇಳೆ ನಾನೇ ತಂದೆ ಸ್ಥಾನದಲ್ಲಿ ಇದ್ದಿದ್ದರೆ ಆ ಭಾರವನ್ನೆಲ್ಲ ಹೊರತಿರಲಿಲ್ಲವೇನಮ್ಮ? ನಿಜವಿದೆ ನಿನ್ನ ಮಾತು. ನೀನು ಹೇಳಿದ ಹಾಗೆ ನೀನು ನನಗೆ ತಂದೆ ಸ್ವರೂಪನೇ. ನನಗೆ ಸಮಯ ಬಹಳ ಆಗ್ತಾ ಇದೆ, ಊಟ ಮಾಡಿದ್ದೇನೆ. ನಿನಗಾಗಿ ಗಂಜಿಯನ್ನು ಕಾಯಿಸಿಟ್ಟಿದ್ದೀನಿ, ಊಟ ಮಾಡಿಬಿಟ್ಟು ನಡೆಯಮ್ಮ.
ರಾಘವ. ಹೌದಪ್ಪ ರಾಘವ, ಎಷ್ಟು ದಿನ ಅಂತ ಈ ಅಜ್ಞಾತವಾಸ ನನಗೆ ಸರಿ ಅನಿಸುವುದಿಲ್ಲ. ಅಪ್ಪಾಜಿ, ನಿಮ್ಮ ಮಾತಿನ ಅರ್ಥ ನನಗೆ ಅರಿಯಲಿಲ್ಲ. ನಿನ್ನ ತಾಯಿ ಸತ್ತಾಗಿನಿಂದ ಈ ಮನೆಗೆ ಹೆಣ್ಣು ಮಕ್ಕಳ ದರ್ಶನವಿಲ್ಲದಂತಾಗಿದೆ. ಆಗಿನಿಂದ ಅಡಿಗೆ ಭಾರ ನಿನ್ನ ತಲೆಯ ಮೇಲೆ ಬಿದ್ದಿದೆ. ಎಷ್ಟು ದಿನ ಅಂತ ಈ ಕೈ ಮೈ ಸುಟ್ಟುಕೊಳ್ಳುವಷ್ಟು. ಹೆಣ್ಣಿಲ್ಲದ ಈ ಮನೆ ನರಕಯಾತ್ರೆ ಇದ್ದ ಹಾಗೆ. ಈ ಮನೆ ನನ್ನ ಒಪ್ಪಲವಾಗಬೇಕಾದರೆ ಆದಷ್ಟು ಬೇಗ ನೀವೊಂದು ಮದುವೆ ಆಗಬೇಕಪ್ಪ. ಅದೇ ಈ ಅಪ್ಪನ ಆಸೆ. ಅಪ್ಪಾಜಿ, ನಾನು ತಾಯಿಗೆ ಕೊಟ್ಟ ವಚನ ಪಾಲಿಸಬೇಕಾದರೆ ನನ್ನ ಸಹೋದರರನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು. ಅವರು ಸಿಟಿಯಲ್ಲಿ ಓದುತ್ತಿರುವವರು ನನ್ನನ್ನು ನಂಬಿ ವಿದ್ಯಾವಂತರಾಗಲೆಂದು ನಿಂತಿದ್ದಾರೆ. ಅಪ್ಪಾಜಿ, ನಾನು ಸಂಪಾದಿಸಿದ ಹಣದಿಂದ ಅವರನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು. ನಾನು ಬಿಸಿಲಿನಲ್ಲಿ ಬೆಂದು ಬಳಲಿದಂತೆ ಅವರು ಬಳಲಬಾರದಂತೆ ನೋಡಿಕೊಳ್ಳಬೇಕು. ಅದೇ ನಾನು ಪಾಲಿಸಬೇಕಾದ ವಚನ. ನೀನು ನಿನ್ನ ತಾಯಿಗೆ ಕೊಟ್ಟ ವಚನ ತಿರಸ್ಕರಿಸು ಅಂತ ಹೇಳಲಿಲ್ಲ. ಮದುವೆ ಆದ ಮೇಲೆ ಗಂಡ ಹೆಂಡತಿ ಇಬ್ಬರು ಜೊತೆಗೂಡಿ ಆ ಕೆಲಸ ಪೂರೈಸಬದಲ್ವೇ? ನೀನು ನಿನ್ನ ತಾಯಿಯ ಮೇಲೆ ಇಷ್ಟ ಅಭಿಮಾನ ಕಂಡು ನನಗೆ ಹೆಮ್ಮೆ ಅನಿಸುತ್ತಿದೆ. ನಿನ್ನಂತ ಮಗನನ್ನು ಪಡೆದ ಆ ತಾಯಿ ಎಷ್ಟೋ ಪುಣ್ಯ ಮಾಡಿದ್ದಾಳೋ ಏನು? ಅಪ್ಪಾಜಿ, ಹೆಂಡತಿ ಬಂದ ಮೇಲೆ ನನ್ನ ಆಸೆಯನ್ನು ತೀರಿಸಿಕೊಳ್ಳಲು ಸಾಧ್ಯವಿಲ್ಲ. ನಾಳೆ ಈ ಮನೆಗೆ ಸೊಸೆಯಾಗಿ ಬರುವವಳು ಹೆಣ್ಣಾಗಿರುತ್ತಾಳೋ ಅದನ್ನು ಅರಿತವರಾರು. ನಾನು ಸಂಪಾದಿಸಿದ ಹಣದಿಂದ ಅವರನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು. ನಾನು ಹಾಗೆ ಮಾಡದಿದ್ದರೆ ಅವರಿಗೆ ನನ್ನನ್ನೇ ನಂಬಿ ಸಿಟಿಯಲ್ಲಿ ಓದುತ್ತಿರುವವರಿಗೆ ದ್ರೋಹ ಬಗೆದಂತಾಗುವುದಿಲ್ಲವೇ? ನಾನು ಮಾಡಿದಂತೆ ಆಗುವುದಿಲ್ಲವೇ? ನನ್ನ ಜೀವನಕ್ಕಿಂತ ನನ್ನ ಸಂಬಂಧದ ಜೀವನವೇ ಮುಖ್ಯ. ಹಾಗಂತ ಎಷ್ಟು ದಿನ ಅಂತ ನಿನ್ನ ಪ್ರಾಣವನ್ನು ಅವರಿಗೆ ತ್ಯಾಗ ಮಾಡಿದಾರಲ್ವಾ? ಅವರು ಕಾಲೇಜ್ ಓದುವ ಹುಡುಗರು. ಓದುತ್ತಿದ್ದಂತೆಯೇ ಕಾಲೇಜಿನಲ್ಲಿ ಯಾವುದಾದ್ರೂ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಮನೆಗೆ ಬಂದರೆ ನೀನು ಹಣ ಖರ್ಚು ಮಾಡಿ ಓದಿಸಿದ್ದು ಏನು ಸಾರ್ಥಕತೆ? ಈಗಿನ ಕಾಲದ ಹುಡುಗಿಯರು ಹೀಗೆ ಇರುತ್ತಾರೆಂದು ಹೇಳಲು ಸಾಧ್ಯವೇ? ಯಾರೋ ಒಬ್ಬರು ಮಾಡುತ್ತಾರೆಂದರೆ ನನ್ನ ಸಹೋದರರು ಮಾಡುತ್ತಾರೆಂದು ತಿಳಿದುಕೊಂಡಿರುವೇನಪ್ಪ. ನೀನು ತಿಳಿದುಕೊಂಡಂತೆ ಅವರೇನು ಮೂರ್ಖರಲ್ಲ, ಅನೇಕ ಜ್ಞಾನವುಳ್ಳವರು. ಏನು ಕಾಣುವುದ ವಿಚಾರದಲ್ಲಿ ಮಗ್ನರಾಗಿರಲಿಲ್ಲ? ಏನು ಸಮಾಚಾರ? ಅಂಥದ್ದೇನಿಲ್ಲ ರವಿ, ನಿನ್ನಣ್ಣನ ಮದುವೆ ವಿಚಾರದಲ್ಲಿ ಮಗ್ನರಾಗಿದ್ದೆವು. ಏನು ನನ್ನಣ್ಣನಿಗೆ ಮದುವೆ ಅಂದರೆ ನನಗ ಮತ್ತೊಬ್ಬ ತಾಯಿ? ನನಗೆ ಈಗ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ? ಏ ರವಿ, ಅಪ್ಪಾಜಿಯ ತಳಕ್ಕೆ ತಕ್ಕಂತೆ ನೀನು ಕುಣಿತಿಯಲ್ಲದೆ ನಾಳೆ ನಾನು ಮದುವೆಯಾಗಿ ಹೆಂಡತಿಯಿಂದ ಹೋದರೆ ನಿಮ್ಮ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಳ್ಳುವವರು ಯಾರು? ಅಷ್ಟು ತಿಳಿಯುವುದಿಲ್ಲವೇ? ಚಿಕ್ಕಂದಿನ ತಾಯಿ ಪ್ರೀತಿಯ ಕಾರಣದ ನಮಗೆ ಈ ತಾಯಿಯಿಂದಾದರೂ ಆ ಮಮತೆಯನ್ನು ಕಾಣಬೇಕೆಂಬುವ ಆಸೆ. ಬೇಗ ನನಗೊಂದು ತಾಯಿಯನ್ನು ತಂದು ಕೊಡೋಣ. ನೋಡಿ ಅವನು ಕೊಡುತ್ತಿರುವ ದುಃಖನ. ತಾಯಿ ಪ್ರೀತಿ ಬೇಕೆಂದು ಎಷ್ಟೊಂದು ಹಂಬಲಿಸುತ್ತಿದ್ದಾನೆ. ಈಗ ಮದುವೆ ಬೇಡವೆಂದರೆ ಮುಪ್ಪಿನ ಕಾಲಕ್ಕೆ ಮದುವೆಯಾಗಿದೆ. ನಿನ್ನ ತಮ್ಮಂದಿರು ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ನಿನಗೆ ಮುಪ್ಪು ಸಮೀಪಿಸುತ್ತದೆ. ಬೇಗ ನಿನ್ನ ನಿರ್ಧಾರ ಬದಲಾಯಿಸು. ಈ ಕಣ್ಣನ ಆಸೆ ಪೂರೈಸು ರಾಘವ. ಅಪ್ಪಾಜಿ, ನನ್ನ ತಮ್ಮನ ಮನಸ್ಸನ್ನು ನೋಯಿಸಲಾರೆ. ಆಗಲಿ ಅಪ್ಪಾಜಿ, ಆಗಲಿ. ನಾನು ಮದುವೆಯಾಗಲು ಒಪ್ಪಿದ್ದೇನೆ. ರವಿ, ನಿನಗೆ ತಾಯಿ ಬೇಕು ತಾನೆ? ಆ ತಾಯಿ ಎಲ್ಲಿದ್ದರೂ ಹುಡುಕಿ ತರೋಣ. ಹುಡುಕಿ ತೋರುವ ತೊಂದರೆ ನೀನು ತೆಗೆದುಕೊಳ್ಳಬೇಡಣ. ನಾನೀಗಲೇ ಬಡತನದ ಮನೆಯ ಹುಡುಗಿಯನ್ನು ನೋಡಿದ್ದೇನೆ. ಅವಳೇ ನನ್ನನಿಗೆ ಸರಿಯಾದ ಜೋಡಿ ಎಂದು ಊಹಿಸಿದ್ದೇನೆ. ಅಷ್ಟೇ ಅಲ್ಲದೆ ಅವರ ಅಣ್ಣನ ಹತ್ತಿರ ಈ ವಿಷಯದ ಬಗ್ಗೆ ಮಾತನಾಡಿಕೊಂಡು ಬಂದಿದ್ದೇನೆ. ಅಪ್ಪಾಜಿ, ಇದರ ಬಗ್ಗೆ ನಿಮ್ಮದೇನು ಅಭ್ಯಂತರವಿಲ್ಲವೇ? ಯಾರವಳು? ಹುಡುಗಿ ಹೇಗಿದ್ದಾಳು? ನನ್ನ ಸ್ನೇಹಿತ ಗಿರೀಶ, ಅವನ ತಂಗಿ ಲತಾ. ಹುಡುಗಿ ನೋಡೋದಕ್ಕೆ ಸುಂದರವಾಗಿದ್ದಾರೆ. ಆದರೆ ಬಡತನದಿಂದ ತನ್ನ ಓದನ್ನು ಅರ್ಥಕ್ಕೆ ನಿಲ್ಲಿಸಿ ತಂಗಿಯನ್ನು ಸಾಕುವುದರಲ್ಲಿ ತೊಡಗಿದ್ದಾನೆ. ಅವರು ಬಡಬಡವರು, ವಾಸಿಸುವುದಕ್ಕೆ ಮನೆ ಬಿಟ್ಟರೆ ಬೇರೆ ಏನೂ ಅವರ ಹತ್ತಿರ ಇರುವುದಿಲ್ಲ. ಅಪ್ಪಾಜಿ, ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವ ಶಕ್ತಿ ಅವನಲ್ಲಿಲ್ಲ. ರವಿ, ನಿನ್ನ ತಾಯಿ ಕೂಡ ಬಡ ಕುಟುಂಬದವಳೇ. ನಾನು ಕೂಡ ವರದಕ್ಷಿಣೆ ತೆಗೆದುಕೊಳ್ಳದೆ ಮದುವೆಯಾಗಿ ಬಂದೆ. ಬಡ ಮನೆತನದ ಹೆಣ್ಣಾದರೇನು, ಶ್ರೀಮಂತ ಮನೆತನದ ಹೆಣ್ಣಾದರೇನು, ಒಂದು ಮನೆಯ ಗೃಹಿಣಿ ಆಗಿ ಆ ಮನೆ ಬೆಳಗುತ್ತಾ ಹೋದರೆ ಅದೇ ಸುಖ ಸಂಸಾರವಲ್ಲವೇ? ಅಪ್ಪಾಜಿ, ನನಗೂ ಬಡ ಮನೆತನದ ಹೆಣ್ಣೆ ಇರಲಿ, ಶ್ರೀಮಂತರಲ್ಲಿ ಅವರು ಕೊಟ್ಟಷ್ಟು ವರದಕ್ಷಿಣೆ ತೆಗೆದುಕೊಂಡು ಆ ಮನೆಯ ಹೆಣ್ಣಿನ ಗುಲಾಮನಾಗಿರುವುದಕ್ಕೆ ನಾನು ಚಿತ್ತವಿಲ್ಲ. ಕಷ್ಟನೇ ಬರಲಿ ಸುಖನೇ ಬರಲಿ ಅವಳ ಜೊತೆಗೂಡಿ ಬಾಳ ಯಾತ್ರೆಯನ್ನು ಸಾಗಿಸುವೆ. ಅಪ್ಪಾಜಿ, ಹಾಗಾದರೆ ಈಗಲೇ ಹೋಗೋಣವೇ? ಆಯ್ತು, ನಡಿ ಹೋಗೋಣ.
ಮಗಳಾಗಿ ಬಾರಮ್ಮ. ಅವಳು ಬಂದ ಮೇಲೆ ಅವಸರ ಕೊಡಬಾರದು. ಆಯ್ತಲ್ಲ. ಬನ್ನಿ ರಮಣನವರೇ, ಬನ್ನಿ ರಮಣನವರೇ, ದಾರಿಯನ್ನೇ ಕಾಯುತ್ತಲಿದ್ದೆ. ಬನ್ನಿ ಕುಳಿತುಕೊಳ್ಳಿ. ಗಿರೀಶ, ಬೇಗ ನಿನ್ನ ತಂಗಿಯ ಕರೆಯು. ಅವಳನ್ನು ನನ್ನನ್ನ ನೋಡುವ ಆತುರದಲ್ಲಿದ್ದಾನೆ. ಗೊತ್ತಾ ತಂಗಿ, ಕಾಫಿ ತೆಗೆದುಕೊಂಡು ಬಾರಮ್ಮ. ಗಿರೀಶ, ಹುಡುಗಿ ನಮಗೆ ಒಪ್ಪಿಗೆ ಆಯಿತು. ಮುಂದಿನ ಅನಿಸಿಕೆ ನೀನು ತಿಳಿಸಬಹುದು. ಗೊತ್ತಾ ಹೊರ ನಿಮಗೆ ಒಪ್ಪಿಗೆನೇನಮ್ಮ? ಅಣ್ಣ, ನಿನ್ನ ಒಪ್ಪಿಗೆ ಇದೆ, ನನ್ನ ಒಪ್ಪಿಗೆ ಇಲ್ಲ. ರಾಮಜ್ಜನವರೇ, ಇನ್ನು ಮುಂದಿನ ವಿಚಾರ ತಿಳಿಸಬಹುದು. ಅಂದರೆ ನಿಮ್ಮ ಮಾತಿನ ಅರ್ಥ? ಅದೇ ವರದಕ್ಷಿಣೆ ವಿಚಾರದ ಬಗ್ಗೆ ಮಾತನಾಡಬಹುದಲ್ಲ ಅಂತ ಹೇಳಿದೆ. ಗಿರೀಶ, ಅದೆಷ್ಟು ಹಣ ಗಳಿಸಿರುವೆ? ನೀನೇನು ಲಕ್ಷಾಧಿಪತಿನೋ ಇಲ್ಲ ಕೋಟ್ಯಾಧಿಪತಿನೋ ಹೇಳು. ಏಕೆ ಅಷ್ಟೊಂದು ಕೋಪಿಸಿಕೊಳ್ಳುತ್ತಿರುವೆ? ವರದಕ್ಷಿಣೆ ವಿಚಾರ ಮಾತನಾಡುವುದು ಈ ಸಮಾಜದಲ್ಲಿ ಲೋಕರೂಢಿಯಾದ ಮಾತು. ವರದಕ್ಷಿಣೆ ಇಲ್ಲದೆ ಮದುವೆಯಾಗಿ ಹೋದ ಎಷ್ಟೋ ಬಡ ಹೆಣ್ಣ ಮಕ್ಕಳನ್ನು ಸೀಮೆ ಎಣ್ಣೆ ಸುರಿ ಬೆಂಕಿ ಹಚ್ಚಿ ಸುಡುತ್ತಾರೆ. ಪುಟ್ಟ ಸೀರೆಯನ್ನು ಕಿತ್ತು ನೇಣು ಹಾಕಿ ಅವಳೆ ಹಾಕಿಕೊಂಡಳು ಎಂದು ಹೇಳುತ್ತಾರೆ. ಎತ್ತೆ ಮಾವಂದಿರಕ್ಕೆ ಸಿರುಕುಳ ತಾಳಲಾರದೆ ಕೆರೆನ ಬಾವಿನ ಹಾರಿ ಪ್ರಾಣ ಬಿಡುತ್ತಾರೆ. ಸಮಾಜದಲ್ಲಿ ಇಂಥ ಅನಾಹುತಗಳು ನಡೆಯುತ್ತಿರುವಾಗ ನಾನು ವರದಕ್ಷಿಣೆ ವಿಚಾರದ ಬಗ್ಗೆ ಮಾತಾಡಿದ್ದು ತಪ್ಪೇ ರವಿ? ತಪ್ಪು ಗಿರೀಶ. ವರದಕ್ಷಿಣೆ ತೆಗೆದುಕೊಳ್ಳುವುದು ಕಾನೂನು ದೃಷ್ಟಿಯಲ್ಲಿ ಮಹಾ ಅಪರಾಧ. ವರದಕ್ಷಿಣೆ ಬೇಡ ಎನ್ನುವುದಕ್ಕೆ ನಾನೇನು ಕೋಟ್ಯಾಧಿಪತಿ ಅಲ್ಲ, ಸಾಧಾರಣ ಒಬ್ಬ ಒಕ್ಕಲಿಗ. ವರದಕ್ಷಿಣೆಯ ದುಡ್ಡನ್ನು ತೆಗೆದುಕೊಂಡು ದೊಡ್ಡಸ್ತಿಕೆಯಿಂದ ಮಾತನಾಡುವಷ್ಟು ಸಣ್ಣ ಗುಣದವನಲ್ಲ ಈ ಒಕ್ಕಲಿಗ. ವರದಕ್ಷಿಣೆ ತಂದಿಲ್ಲವೆಂದು ಹೆಣ್ಣಿನ ಜೀವನವನ್ನೇ ನಾಶ ಮಾಡುವಷ್ಟು ಕಟುಕ ಹೃದಯ ನಮ್ಮದೆಂದು ಭಾವಿಸಿದ್ದೀಯ ಗಿರೀಶ. ದೊಡ್ಡೇ ದೊಡ್ಡಪ್ಪ ಎನ್ನುವವರು ಆ ಕೆಲಸ ಮಾಡುತ್ತಾರೆ. ಹೆಣ್ಣಿನ ಮನೆತನವನ್ನು ಧ್ವಂಸ ಮಾಡಲು ಪ್ರಯತ್ನಿಸುತ್ತಾರೆ. ಎಲ್ಲ ಮುಗಿದಾದ ಮೇಲೆ ಆ ಹೆಣ್ಣನ್ನೇ ಪ್ರಪಂಚದಿಂದ ದೂರ ನೂಕುತ್ತಾರೆ. ಅಂತ ಕಟುಕರು ನಾವೆಂದು ಭಾವಿಸಿದ್ದೀಯ ಗಿರೀಶ? ಛೇ, ನಾನಾಗಂತ ಹೇಳಲಿಲ್ಲ ಬಾವ. ಸಮಾಜದಲ್ಲಿ ಅಂತ ಕಟುಕರು ಇರುತ್ತಾರೆ ಅಂತ ಹೇಳಿದೆ. ಒಂದು ವೇಳೆ ಅಂತ ಕಟುಕರ ಕೈಗೆ ನನ್ನ ತಂಗಿಯ ಜೀವನ ಸಿಕ್ಕು ಹಾಳಾಗಬಾರದಲ್ಲ ಅಂತ ಹೇಳಿದೆ ವಿನಃ ನಿಮ್ಮನ್ನು ಕೀಳಾಗಿ ಮಾತಾಡಲಿಲ್ಲ ಬಾವ. ರಕ್ತ ಸಂಬಂಧದಲ್ಲಿ ನನ್ನವರು ಎಂದು ಹೇಳಿಕೊಳ್ಳುವುದಕ್ಕೆ ಇವಳು ಒಬ್ಬಳೆ. ಗಿರೀಶ, ವರದಕ್ಷಿಣೆ ಕೊಡಲು ನನ್ನ ಹತ್ತಿರ ಹಣಗಿಲ್ಲ, ಆಸ್ತಿ ಇಲ್ಲ. ನನ್ನದೆಂದು ಹೇಳಿಕೊಳ್ಳುವುದಕ್ಕೆ ಇರುವುದೊಂದೇ ಈ ಮನೆಯನ್ನೇ ವರದಕ್ಷಿಣೆ ಕೇಳುವವರೆಗೆ ಅದನ್ನೇ ಅವಳ ಹೆಸರಿಗೆ ಬಡಿಸಿ ಬಿಡೋಣ ಎಂದು ನಿರ್ಧಾರ ಮಾಡಿದ್ದೇನೆ. ಗಿರೀಶ, ಯಾರೋ ಮೂರ್ಖರು ವರದಕ್ಷಿಣೆ ಕೊಡುತ್ತಾರೆ ಎಂದು ನಾನು ತೆಗೆದುಕೊಂಡರೆ ಶತಮೂರ್ಖನಾಗುವೆ. ವರದಕ್ಷಿಣೆ ಕೊಟ್ಟು ನೀನು ಮೂರ್ಖನಾಗುವೆ, ತೆಗೆದುಕೊಂಡು ನಾನು ಶತಮೂರ್ಖನಾಗುವೆ. ಹಂಗಾಮಿ ಬಂದ ಹಣಕ್ಕೆ ಬಾಳ್ತಿರುವನು ಮನುಷ್ಯನಲ್ಲಪ್ಪ, ದನ ಪಿಶಾಚಿಯನ್ನು. ನಾವು ದುಡಿದು ಸಂಪಾದನೆ ಮಾಡಿದ ಹಣವೇ ನಮ್ಮದಾಗಿರುವುದಲ್ಲ. ಅಂದ ಮೇಲೆ ಹರಾಮಿ ಬಂದ ಹಣವು ನಮ್ಮ ಕೈ ಸೇರುವುದಂತೂ ಏನು? ಗಿರೀಶ, ನಾನು ಒಬ್ಬ ಬಡವ. ಕಷ್ಟ ನಷ್ಟ ಸುಖ ಬಡವನ ಪಾಲಿಗೆ ಕಟ್ಟಿಟ್ಟ ಬುತ್ತಿಗಳು. ಶ್ರೀಮಂತರನ್ನು ಕಂಡರೆ ಬಾಲ ಮುದುರಿಕೊಂಡು ಓಡಿ ಹೋಗುತ್ತವೆ. ಅಂತ ಬಡವರಲ್ಲಿ ನೀನು ಒಬ್ಬ. ನಿನ್ನ ಕಷ್ಟ ನಷ್ಟಗಳನ್ನು ನಾನು ಚೆನ್ನಾಗಿ ಅರಿಯಬಲ್ಲೆ. ನನಗೂ ಒಬ್ಬಳು ಮಗಳಿದ್ದರೆ ನಾನು ಕೂಡ ವರದಕ್ಷಿಣೆ ಕೊಟ್ಟು ಮದುವೆ ಮಾಡುತ್ತಿರಲಿಲ್ಲ. ಕಾನೂನಿನ ವಿರುದ್ಧ ನಿಲ್ಲುತ್ತಿರಲಿಲ್ಲ. ಅದರಂತೆ ನಾನು ಕೂಡ ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ. ಇಂಥ ಅದೃಷ್ಟದ ಹೆಣ್ಣು ನನ್ನ ಮನೆಗೆ ಸೊಸೆಯಾಗಿ ಬಂದರೆ ನಾವೇ ಅದೃಷ್ಟವಂತರು. ಗಿರೀಶ, ಹೋಗು, ನಿಶ್ಚಿಂತೆಯಿಂದ ಈ ಮಗುವನ್ನು ನನ್ನ ಮನೆಗೆ ದಾರಿ ಎರೆದು ಕೊಡು. ಎಂಥ ದಾಳ ಗುಣವುಳ್ಳ ಮಾನವರು ನೀವು. ನಮ್ಮಂತ ಬಡವರ ಮೇಲೆ ತೋರಿಸುತ್ತಿರುವ ಪ್ರೀತಿ ವಾತ್ಸಲ್ಯ ಕಂಡು ನಾವು ನಿಮಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕೆಂಬುದೇ ತಿಳಿಯಲಾಗಿದೆ. ಗಿರೀಶ, ನಮ್ಮಂತ ಮಾನವರೆಲ್ಲ ದೇವರಾದರೆ ದೇವರೇಕೆ ಈ ಜಗತ್ತಿನಲ್ಲಿ ಕಲ್ಲಾಗಿ ಉದ್ಭವ ಗೊತ್ತಿಲ್ಲ. ಎಲ್ಲರೂ ಸುಖದಿಂದಿದ್ದರೆ ಯಾರೂ ನನಗೆ ಕೈಯ ಮುಗುವುದಿಲ್ಲವೆಂದು ಕೆಲವರನ್ನು ಸುಖದಿಂದಿಟ್ಟು
ಇನ್ನೂ ಕೆಲವರಿಗೆ ಕಷ್ಟ ನೀಡುವುದೇ ಅವನ ಕರ್ತವ್ಯ. ಗಿರೀಶ, ಲತಾ ನಿನಗೆ ತಂಗಿ, ನೀನು ಅವಳಿಗೆ ತಂದೆ ಸಮಾನ. ಇನ್ನು ಮುಂದೆ ಲತಾ ನನ್ನ ಮನೆಯ ಗೃಹಿಣಿ. ಅವಳ ಚಿಂತೆ ಮರೆತು ನೆಮ್ಮದಿಯಿಂದ ಇರು. ಆಯ್ತು ಮೋಹನವರೇ, ತಾವು ಹೇಳಿದಂತೆ ಆಗಲಿ. ಗಿರೀಶ, ನಾನು ಕೊಟ್ಟ ಮಾತಿನಂತೆ ಲತಾ ನನಗೆ ಅತ್ತಿಗೆ ಆದಳು. ನಾವೇನು ಬರ್ತೀವಿ. ಲತಾ, ಅವರು ಹೋಗುತ್ತಿದ್ದಾರೆ, ಅವರು ನಮಸ್ಕರಿಸಮ್ಮ. ಅಡುಗೆ ಮಾಡೋದು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ಬೇಗ ನಮ್ಮ ಮನೆಗೆ ಬಾರೆ. ಏನಾದರೂ ಮುಗಿಸಿ ಬೇಗ ಬಂದು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಎದುರಾದಾಗ ದಿನವೂ ಆನಂದವೇ. ಹಾಡುವಾಗ ಬದುಕೋ ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.